ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಬಹುತೇಕ ಇಬ್ಬರು ವಿದ್ಯಾರ್ಥಿನಿಯರು ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಿದ್ದು ಎಲ್ಲರೂ ತಾವು ಕೇಳಿದ್ದೀರಿ. ಭಾರಿ ಖುಷಿ ಆಗ್ತಕ್ಕಂಥ ಮಾತುಗಳು. ನಾನು ಮೊದಲೇ ಕಂಡೀಷನ್ ಇತ್ತು ನಂದು, ಈ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಕನ್ನಡದಲ್ಲಿ ಮಾತಾಡಬೇಕು. ಎಲ್ಲ ಒಂದು ವಾಕ್ಯ ಅದು ಹಿಂದಿಯೊಳಗಾಗಲಿ, ಮರಾಠಿಯೊಳಗಾಗಲಿ, ಇಂಗ್ಲಿಷ್ನೊಳಗಾಗಲಿ. Knowledge Park, the Creative School. Admissions are open from LKG to 10th standard. Free uniform for new admission students. ಅದು ನಿಮಗೆ ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ಕೋಟ್ ಮಾಡಬಹುದು. ನಿಮ್ಮ ಸಂಪೂರ್ಣ ಭಾಷಣ ಕನ್ನಡದಲ್ಲಿ ಇರಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ ತಾಲೂಕು ಆಡಳಿತ ವತಿಯಿಂದ. ಅದ್ರ ಜೊತೆಗೆ ನೀವು ಮಾತನಾಡ್ತಕ್ಕಂಥ ಸಮಯದಲ್ಲಿ ಕೈಯಾಳು ಯಾವುದೇ ಪೇಪರ್ ತುಕುಡಿ ಆಗಲಿ, ಕಾರ್ಡ್ ಆಗಲಿ ತಾವು ಯಾರು ಹಿಡಿದು ಮಾತಾಡಬಾರ್ದು ಅಂತೇಳಿ ಇವತ್ತು ವೈಷ್ಣವಿ ಮತ್ತು ಅರ್ಪಿತಾ ಅಂತಕ್ಕಂಥ ವಿದ್ಯಾರ್ಥಿನಿಯರು ಮಾತನಾಡಿದ್ದು ನಾವೆಲ್ಲರೂ ಕೇಳಿದ್ದೀವಿ. ಮನಸ್ಸು ಬಹಳ ಖುಷಿಯಾಗಿ. नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. हॉरिजन इंग्लिश मीडियम पब्लिक स्कूल एम्पावरिंग ब्राइट फ्यूचर. एडमिशंस आर ओपन. ಆ ವೈಷ್ಣವಿ ಮಾತಾಡುವಂತ, ಅರ್ಪಿತಾ ಮಾತಾಡುವಂತ ಎಲ್ಲ ವಿಚಾರಗಳು ಬಹುತೇಕ ನಾವು ವೇದಿಕೆ ಮೇಲೆ ಏನು ಗಣ್ಯರಿದ್ದೀವಿ, ನಾವು IAS, KAS, ನಾನು ಶಾಸಕ, ಅನೇಕ ಜನ ಅಧಿಕಾರಿಗಳು, ನಾವು ಯಾರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯೊಳಗೆ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿ ಮಾತನಾಡಿ ತೋರಿಸಿದ್ದು ನಿಜವಾಗೂ ಕೂಡ ಶ್ಲಾಘನೀಯ. ನಾನು ಆ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿಗೆ, ಆ ಶಾಲೆಯ ಅಕ್ಕಿ ತರಬೇತಿ ಕೊಟ್ಟಂತ ಶಿಕ್ಷಕರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. 2026ರಲ್ಲಿ ನಾವು ಮತ್ತೆ 26 ಜನವರಿ, 15 ಆಗಸ್ಟ್, 17 ಸೆಪ್ಟೆಂಬರ್ ಪ್ರತಿ ಕಾರ್ಯಕ್ರಮಕ್ಕೆ 2 ವಿದ್ಯಾರ್ಥಿನಿಯರು ಮಾತಾಡ್ತಾರ. ಆದ್ರೆ ನಾನು ನನ್ನ ಅಧ್ಯಕ್ಷೀಯ ಭಾಷಣ ಮೊಟಕುಗೊಳಿಸಿ ವೈಷ್ಣವಿ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಬರ್ತಕ್ಕಂಥ 26 ಜನವರಿಗೆ ನಾ ಮಾತಾಡ್ತಕ್ಕಂಥ ಸಮಯ 20 ನಿಮಿಷದ ಸಮಯ ಅವರಿಗೆ ಕೊಟ್ಟೇನೆ. ನಾನು ಭಾಷಣ ಮಾಡೋದಿಲ್ಲ. ಮತ್ತೆ 15 ಆಗಸ್ಟ್ ನಾನು ಮಾತನಾಡೋದಿಲ್ಲ. 15 ಆಗಸ್ಟ್ಗೂ ಕೂಡ 20 ನಿಮಿಷ ವೈಷ್ಣವಿಗೆ ಮಾತಾಡೋಕೆ ನಾನು ಅವಕಾಶ ಕೊಡ್ತೇನೆ. 2026 ಸೆಪ್ಟೆಂಬರ್ 17 ಅಧ್ಯಕ್ಷೀಯ ಭಾಷಣ ಇರಲ್ಲ, ಅದನ್ನು ಕೂಡ ವೈಷ್ಣವಿಗೆ 20 ನಿಮಿಷ ಮಾತಾಡೋಕೆ ಕೊಡ್ತೇನೆ. ಅವಳು ಇವತ್ತಿಂದ ತಯಾರಿ ಪ್ರಾರಂಭ ಆಗಬೇಕು. ವಿದ್ಯಾರ್ಥಿನಿಯರೇ, ತಾವೆಲ್ಲರೂ ಕೇಳಿದ್ರಿ ಮಾತನಾಡ್ತಕ್ಕಂಥ ಸಮಯದೊಳಗ ಒಬ್ಬ 8ನೇ ಕ್ಲಾಸಿನ ವಿದ್ಯಾರ್ಥಿ, ಒಬ್ಬ 10ನೇ ಕ್ಲಾಸಿನ ಅರ್ಪಿತಾ ಮನಸ್ಸು ಮಾಡಿದ್ರೆ ಯಾವ ರೀತಿ ಮಾತನಾಡಬಹುದು. ವೇದಿಕೆ ಮೇಲೆ ನಿಂತು ಮಾತನಾಡ್ತಕ್ಕಂಥದ್ದು ಅದೇನು ಬಹಳ ಹುಲಿ ಹೊಡೆ ಕೆಲಸ ಏನಲ್ಲ, ದೊಡ್ಡ ಕೆಲಸ ಏನಲ್ಲ, ಬಹಳ ಸಾಹಸದ ಕೆಲಸ ಏನಲ್ಲ. ಮನಸ್ಸು ಮಾಡಿ ನೀವು ಪ್ರತಿಯೊಬ್ಬರು ವೈಷ್ಣವಿಯನ್ನು ಮಾತಾಡೋದು ಕಲಿಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅದ. ಪ್ರತಿಯೊಬ್ಬರು ವೈಷ್ಣವಿಯನ್ನು ಮಾತಾಡೋದು ಕಲಿಬೇಕು. ಆದ್ರೆ ಎಲ್ಲರಿಗೂ ಕೂಡ ಇಲ್ಲಿ ಮಾತಾಡಲಿಕ್ಕೆ ಸಿಗಲ್ಲ. ಆದ್ರೂ ಕೂಡ ನಾವು ವರ್ಷಕ್ಕೆ 8 ರಿಂದ 10 ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾತಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ವಿದ್ಯಾರ್ಥಿನಿಯರೇ, ನಾನು ಹೇಳಿದೆ, ಆ ವೈಷ್ಣವಿ ಜೊತೆ ಬಂದಂತ ಶಿಕ್ಷಕರಿಗೆ ನೀವು ಮನಸ್ಸು ಮಾಡ್ರಿ, ಈ ಭಾರತದೊಳಗ ಅಲ್ಲಿ ಸಾಬ್ರಿಗೆ ಪಾಪ ಏನು ಖುಷಿ ಆಯ್ತು, ಎದ್ದು ಬಂದು ಆ ವಿದ್ಯಾರ್ಥಿಗೆ ಕೈ ಮುಗಿದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾರ ಬಳಿ ಜ್ಞಾನ ಅದ, ಯಾರ ಬಳಿ ಮಾತಾಡ್ತಕ್ಕಂಥ ಶಕ್ತಿ ಅದ, ಬರೀ ಶರಣು ಸಲ್ಗರ್, AC ಅವರು CP ಎಲ್ಲ, ಈ ಜಗತ್ತೇ ಬಂದು ನಿಮ್ಗೆ ಕೈ ಮುಗಿತದ, ಈ ಜಗತ್ತೇ ಕೈ ಮುಗಿತದ. ಅದಕ್ಕೆ ಅಂತ ಶಕ್ತಿ ನನ್ನ ವಿದ್ಯಾರ್ಥಿಗಳು ಬೆಳೆಸೋಬೇಕು. ಹಾಗಾಗಿ ಎಲ್ಲಾ ವಿಷಯಗಳು, ಯಾವ ವಿಷಯ ಒಂದು ವೇಳೆ ನಾನು ಮಾತಾಡಕ್ಕೆ ಹೋದ್ರ ಅದು ರಿಪೀಟ್ ಆಗ್ತದ. ಮತ್ತೊಬ್ಬ ಮಾತಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ. ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಹಾಡನ್ನು ಹಾಡುವ ಮುಖಾಂತರ
ಅದಕ್ಕೆ ಚಾಲನೆ ಕೊಟ್ಟಿದ್ದು ಬಹುತೇಕ ನಾವು ಯಾರು ಮರೆಯುವಂತಿಲ್ಲ. ವಿದ್ಯಾರ್ಥಿನಿಯರೇ, ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಕ್ಕಾಗಿ ತಮಗೆ ಗೊತ್ತಿರಲಿ, ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಭಾಷಾವಾರು ಪ್ರಾಂತ್ಯಕ್ಕಾಗಿ ಪಟ್ಟಿ ಶ್ರೀರಾಮುಲು ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೋರಾಟ ಮಾಡಿ ಆಂಧ್ರ ಪ್ರದೇಶದ ಭಾಷಾವಾರು ಪ್ರಾಂತ್ಯಕ್ಕಾಗಿ ಹೋರಾಟ ಮಾಡಿದ್ದು ಬಹುತೇಕ ಅದೊಂದು ಇತಿಹಾಸನೇ ಸರಿ. ಹಾಗಾಗಿ ಅನೇಕ ವಿಚಾರಗಳನ್ನ ಇಬ್ಬರು ವಿದ್ಯಾರ್ಥಿನಿಯರು, ಅರ್ಪಿತರು ಕೂಡ ಅತ್ಯಂತ ತುಂಬಾ ಒಳ್ಳೆಯ ಶೈಲಿಯಲ್ಲಿ ಮಾತನಾಡಿದ್ದಾಳೆ. ನಾನು ಅರ್ಪಿತಾವನ್ನು ವಿನಂತಿಯನ್ನು ಮಾಡ್ತೇನೆ, ನಿನಗೂ ಕೂಡ ಅನೇಕ ಅವಕಾಶಗಳನ್ನ ಕೊಡ್ತೀವಿ. ಬರೀ ಅವರಿಗೆ ಅಷ್ಟೇ ಅಲ್ಲ, ಬಸವ ಕಲ್ಯಾಣದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಆ ರೀತಿ ಮಾತನಾಡ್ತಕ್ಕಂಥವ್ರಾಗಬೇಕು. ಆ ರೀತಿ ನೀವು ಮಾತನಾಡ್ಬೇಕಂದ್ರೆ ಓದಬೇಕಾಗ್ತದ, ಕಷ್ಟಪಡಬೇಕಾಗ್ತದ. ಯಾಕಂದ್ರ ಈ ನೆಲದೊಳಗ ಕಸ ಹೊಡಿತಕ್ಕಂಥ ಕಾಯಕ ಮಾಡುವವರು, ಚಪ್ಪಲಿ ಹೊಲಿತಕ್ಕಂಥ ಕಾಯಕ ಮಾಡುವವರು, ಕುಟ್ಟವರು, ಬೀಸವರು, ಹೊಲೆಯವರು ಪ್ರತಿಯೊಬ್ಬರನ್ನು ಕೂಡ ಕನ್ನಡದ ವಚನವನ್ನ ಬರೆದಂತ ನೆಲ ಅದು ಬಸವ ಕಲ್ಯಾಣ. ಅಂತ ನೆಲದಲ್ಲಿ ತಾವೆಲ್ಲರೂ ಹುಟ್ಟಿರಂದ್ರ ಬಹುತೇಕ ತಾವೆಲ್ಲರೂ ಪುಣ್ಯ ಮಾಡಿದೆ. ವಿಶೇಷವಾಗಿ ನಿನ್ನೆ ಇನ್ನು 24 ಗಂಟೆ ಕೂಡ ಕಳೆದಿಲ್ಲ. ಈ ದೇಶ ಕಂಡಂತ ನಾವು ಸ್ಟೀಲ್ ಮ್ಯಾನ್ ಅಂತ ಕರಿತೀವಿ, ಐರನ್ ಮ್ಯಾನ್ ಅಂತ ಹೇಳಿ ಕರಿತೀವಿ, ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲರು ನಿನ್ನೆ 150ನೇ ಜನ್ಮ ದಿನೋತ್ಸವ ಆಚರಣೆ ನಾವು ಗೋರ್ಟಾದಲ್ಲಿ ಆಚರಣೆಯನ್ನು ಮಾಡಿದ್ದೇವೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಬಹುತೇಕ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಈ ದೇಶದಲ್ಲಿ ಹುಟ್ಟಿ ಬಂದಿದ್ದಾರೆ. ನಾವು ತೆಲಂಗಾಣದ ಅನೇಕ ಜಿಲ್ಲೆಗಳು, ಮರಾಠವಾಡದ ಅನೇಕ ಜಿಲ್ಲೆಗಳು, ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ನಾವು ಹೋಗಬೇಕಾದ್ರೆ ನಾವು ಎಲ್ಲೋ ಇರ್ತೀವಿ, ಪಾಸ್ಪೋರ್ಟ್ ಕೊಂಡು ಹೈದರಾಬಾದ್ ಹೋಗ್ಬೇಕಾಗ್ತಿತ್ತು, ಪಾಸ್ಪೋರ್ಟ್ ಕೊಂಡು ನಾವು ಬೀದರ್ ಬರ್ಬೇಕಾಗ್ತಿತ್ತು, ಕಲಬುರಗಿ ಬರ್ಬೇಕಾಗ್ತಿತ್ತು. ಅಂತ ಒಬ್ಬ ಅಪ್ಪಟ ದೇಶಭಕ್ತನ 150ನೇ ಜನ್ಮದಿನದ ಆಚರಣೆಯನ್ನ ನಾವು ಕೆಲವೇ ಗಂಟೆಗಳ ಹಿಂದೆ ಮಾಡಿದ್ದೇವೆ. ಹಾಗಾಗಿ ಈ ಕನ್ನಡ ನಾಡಿನ ಸ್ವಾತಂತ್ರ್ಯಕ್ಕಾಗಿ, ಮರಾಠವಾಡದ ಅನೇಕ ಜಿಲ್ಲೆಗಳ ಸ್ವಾತಂತ್ರ್ಯಕ್ಕಾಗಿ, ತೆಲಂಗಾಣದ ಅನೇಕ ಜಿಲ್ಲೆಗಳ ಸ್ವಾತಂತ್ರ್ಯಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲರ ಕೊಡುಗೆ ಅಪಾರ ಅಂತಕ್ಕಂಥದ್ದು. ಅವರ 150ನೇ ಜನ್ಮ ದಿನ ಇರುವ ಪ್ರಯುಕ್ತ ನಿಮ್ಮೆಲ್ಲರಿಗೂ ನೆನಪು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನೋಡಿದ್ರೆ ನಿಮಗೂ ಆ ವೈಷ್ಣವಿ ಮಾತಾಡ್ತಕ್ಕಂಥ ಸಮಯಗಳು ನೋಡಿ, 8ನೇ ಕ್ಲಾಸ್, ಎಷ್ಟನೇ ಕ್ಲಾಸ್ ಅದು? 8th ಕ್ಲಾಸ್. ಯಾರು 9ನೇ ಇದ್ದೀರಿ, ಯಾರು 10ನೇ ಇದ್ದೀರಿ ಒಂದ್ಸಲ ಕೈ ಎತ್ರಿ. 9ನೇ 10ನೇ ಯಾರಿದ್ದೀರಿ ಕೈ ಎತ್ರಿ, ಕೈ ಬಿಡ್ರಿ ಎಲ್ಲರೂ. ಆ ವೈಷ್ಣವಿ ಮಾತನಾಡ್ತಕ್ಕಂಥ ಸಮಯದೊಳಗ ನಿಮ್ಮೆಲ್ಲರಿಗೆ ಅನಿಸ್ಬೇಕಾಗಿತ್ತು, ನಿಮ್ಮೆಲ್ಲರಿಗೆ ಏನ್ ಅನಿಸ್ಬೇಕಾಗಿತ್ತು? ಆ ವೈಷ್ಣವಿ ಓದ್ತಕ್ಕಂಥ 8ನೇ ನಾ ಪಾಸ್ ಮಾಡಿ ಬಂದೀನಿ, ಆ 8ನೇ ಪಾಸ್ ಮಾಡಿ ಬಂದೀನಿ. ಆ 8ನೇ ನಾನೇನು ಮಾಡ್ದ? ನನ್ನ ತಂಗಿ ವೈಷ್ಣವಿ ಈ ರೀತಿ ಈ ವೇದಿಕೆ ಮೇಲೆ ನಿಂತು ಎಲ್ಲರೂ ಚಪ್ಪಾಳೆ ತಟ್ಟಂಗ, ಎಲ್ಲರೂ ಬೆಳೆದು ಮಾತಾಡ್ತಾರಲ್ಲ, ನಾವೊಂದು ವರ್ಷ ಏನ್ ಮಾಡುದು ಅಂತ ಹೇಳಿ 9ನೇ ಮತ್ತು 10ನೇದವರಿಗೆ ಅನಿಸ್ಬೇಕು. ಏನು ಸಮಯ ಇನ್ನೂ ವ್ಯರ್ಥ ಆಗಿಲ್ಲ, ಏನ್ ಹಾಳಾಗಿಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ವೈಷ್ಣವಿ ಮೀರಿಸ್ತೀನಿ, ನಾನು ವೈಷ್ಣವಿ ಮೀರಿಸ್ತೀನಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು 9ನೇ ಮತ್ತು 10ನೇ ವಿದ್ಯಾರ್ಥಿಗಳು ಇವತ್ತು ಕನ್ನಡ ರಾಜ್ಯೋತ್ಸವ ದಿವಸ ತಾವು ಪ್ರಮಾಣ ಮಾಡಬೇಕು. ಹೋದ್ರಿ, ತಿಳ್ಕೋರಿ. ನೀವು ನೋಡಿ, ಎಲ್ಲರೂ ನೆನ್ಪಿಡ್ಕೋರಿ, ನೀವೆಲ್ಲರೂ ನೆನ್ಪಿಡ್ಕೋರಿ. ಒಂದು ದಿವಸ ಆ ವೈಷ್ಣವಿ ಮಾತಾಡಕ್ ಬರ್ತಾಳಂದ್ರ ಅಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾರೆ, ಲಕ್ಷ ಲಕ್ಷ ಜನ. ಆ ರೀತಿ ವೈಷ್ಣವಿ ಬೆಳಿಬಹುದು ನಾನು ಹೇಳಿದ್ದೇನೆ. ಹಾಗಾಗಿ ಬಸವ ಕಲ್ಯಾಣ ನೆಲದ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಮೊಬೈಲ್ಗಳಿಗೂ ಮತ್ತೆರಗಳಿಗೂ ಕಾಲ ಹರಡು ಮಾಡಲಾರದೆ ನೀವು ಒಬ್ಬ ಆದರ್ಶ ವಿದ್ಯಾರ್ಥಿಗಳಾಗಿ ಈ ಬಸವ ಕಲ್ಯಾಣಕ್ಕೆ, ನೀವು ಹುಟ್ಟಿದ ಮನೆಗೆ, ಈ ಮಣ್ಣಿಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳು ಇಲ್ಲಿ ಸೇರಿದವರು ಎಲ್ಲರೂ ಆಗ್ಬೇಕಂತ ಹೇಳಿ
ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಧನ್ಯವಾದಗಳು.